ಈಗ ಕಿಚ್ಚ ಸುದೀಪ್ ಲೈವ್ ಬರ್ತಾ ಇದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ತಮ್ಮ ಐಡಿಯಲ್ಲಿ. ಸ್ವತಃ ಸುದೀಪ್ ಈಗ ಲೈವ್ ಅಲ್ಲಿ ಬಂದು ಈ ಕೆಲವೊಂದಷ್ಟು ವಿಚಾರಗಳೇನಾಗ್ತಾ ಇದೆ, ಕೆಲವೊಂದಷ್ಟು ಈ ವಾಗ್ವಾದಗಳು, ವಿವಾದಗಳು, ಇದೆಲ್ಲದಕ್ಕೂ ಕೂಡ ಬಹುಶಃ ಸುದೀಪ್ ಉತ್ತರ ಕೊಡೋರಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾಳೆ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಅವರು ಮಾತಾಡ್ತಾರೆ. ಸೊ ಹಾಗಾಗಿ ಇವತ್ತು ಲೈವ್ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಏನಾದರೂ ವಿಜಯಲಕ್ಷ್ಮಿ ದೂರಿನ ಬಗ್ಗೆನೂ ಕೂಡ ಏನಾದರೂ ಮಾತಾಡ್ತಾರಾ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಈ ಹಿಂದೆನೇ ಅವರು ಕ್ಲಾರಿಫೈನ ಮಾಡಿಬಿಟ್ರು, ನಾನು ಯಾರನ್ನು ಉದ್ದೇಶಿಸಿ ಮಾತಾಡಿದ್ದಲ್ಲ, ನಾನು ಯಾರಿಗೆ ಹೇಳಬೇಕಿತ್ತು, ಯಾರಿಗೆ ಹೋಗಬೇಕಿತ್ತು, ಮುಟ್ಟಬೇಕಿತ್ತು ಅದನ್ನು ಮುಟ್ಸಿದ್ದೀವಿ. ಅದು ಬಿಟ್ಟು ಬೇರೆ ಯಾರೋ ಅದನ್ನು ನಮ್ಮ ಮೇಲೆ ಅಂಥೇಳಿ ಅಂದ್ಕೊಂಡು ಮಾತಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಜೊತೆಗೆ ನನಗೆ ಯಾರಾದರೂ ನೇರವಾಗಿ ನನ್ನ ಹೆಸರು ಹೇಳಿಬಿಟ್ಟು ನನ್ನ ಬಗ್ಗೆ ಏನಾದರೂ ಮಾತಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಉತ್ತರವನ್ನು ಕೊಡ್ತೀನಿ ಅನ್ನುವಂಥದ್ದು ಹೇಳಿದರು. ಬಟ್ ಎಲ್ಲೂ ಮುಂಚೆನೂ ಕೂಡ ವಿಜಯಲಕ್ಷ್ಮಿ ಅವ್ರು ಹೇಳುವಾಗಲೂ ಬರೀ ದರ್ಶನ್ ಹೊರಗಿದ್ದಾಗ ಬಾಕಿಯವ್ರು ಬೆಂಗಳೂರಲ್ಲಿ ಇದಾರೋ ಇಲ್ವೋ ಅಂತಲೇ ಗೊತ್ತಿರಲ್ಲ. ಈಗ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಈಗ ಎಲ್ಲರೂ ಕೂಡ ಬಡಾಯಿ ಕೊಚ್ಕೋತಾ ಇದ್ದಾರೆ, ಮೀಡಿಯಾದಲ್ಲಿ ಕೂತ್ಕೊಂಡು ಅಲ್ಲಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಅವ್ರು ಮಾತಾಡಿದರು. ಸೊ ಅದಕ್ಕೆ ಅವ್ರೇನು ರಿಯಾಕ್ಟ್ ಮಾಡಲಿಲ್ಲ. ಗೊತ್ತಿಲ್ಲ, ನನಗೆ ಹೇಳಿದರೆ ನಾನು ಮಾತಾಡ್ತೀನಿ ಅನ್ನೋದು ಹೇಳಿದರು. ಬಟ್ ಈಗ ನೇರ ಕ್ಲಾಸ್ ಫ್ಯಾನ್ಸ್ ಅಂತ ಹಾಕಿ ಕೋಟ್ ಅನ್ ಕೋಟ್ ಮಾಡಿದ್ದಾರೆ. ಈ ಕ್ಲಾಸ್ ಫ್ಯಾನ್ಸ್ ಯಾಕೆ ಅನ್ನೋದು ಕೂಡ ಎಲ್ರಿಗೂ ಸ್ಪಷ್ಟ. ರಾಜುಗೌಡರು ಹೇಳಿದ್ರಲ್ಲಿ ಸುದೀಪ್ ಅಭಿಮಾನಿಗಳು ಕ್ಲಾಸ್ ಅಭಿಮಾನಿಗಳು ಅಂತ. ಸೊ ಆ ಕ್ಲಾಸ್ ಅಭಿಮಾನಿಗಳನ್ನೇ ಕೋಟ್ ಅಂಡ್ ಕೋಟ್ ಹಾಕಿ ಇವತ್ತು ವಿಜಯಲಕ್ಷ್ಮಿ ಅವರು ನೇರವಾಗಿ, ಇದೆಲ್ಲೂ ಇಂಡೈರೆಕ್ಟ್ ಅಂತ ಅನ್ಸೋಲ್ಲ, ನೇರವಾಗಿ ಈಗ ಹೇಳಿದ್ದಾರೆ. ಇದಕ್ಕೇನಾದರೂ ಉತ್ತರ ಕೊಡ್ತಾರಾ ಸುದೀಪ್ ಅನ್ನುವಂಥದ್ದನ್ನು ನೋಡಬೇಕು. ಇವತ್ತು ಸಂಜೆ 7 ಗಂಟೆಗೆ ಲೈವ್ ಬರ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಲೈವ್ ಬಂದು ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡ್ತೀನಿ ಅನ್ನುವಂಥದ್ದು ಹೇಳಿದರೆ, ಬಹುಶಃ ಮಾರ್ಕ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಲೈವ್ ಬರ್ತಾರೆ. ಅದರಲ್ಲಿ ಯಾರಾದರೂ ಕೇಳಲೂಬಹುದು, ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, ಮೆಸೇಜ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಒಂದು ಮೆಸೇಜ್ ಸಂದರ್ಭದಲ್ಲಿ ಯಾರಾದರೂ ಕೇಳಿದ್ರೆ ಅದಕ್ಕೆ ಏನಾದರೂ ಉತ್ತರ ಕೊಡ್ತಾರಾ ಸುದೀಪ್ ಅವರು ಅನ್ನುವಂಥದ್ದನ್ನು ನೋಡೋಣ. ನಮ್ಮ ಪ್ರತಿನಿಧಿ ಜಗಿನ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಜಗಿನ್, ನಾವು ಮಾತಾಡ್ತಾ ಇದ್ವಿ ಮೊನ್ನೆ ಸುದೀಪ್ ಅವರ ಒಂದು ಆ ಕಾರ್ಯಕ್ರಮ, ಮಾರ್ಕ್ ಸಿನಿಮಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜುಗೌಡರು ಮಾತಾಡಿದಂಥ ರೀತಿ ಆ ಕ್ಲಾಸ್ ಫ್ಯಾನ್ಸ್ ಅನ್ನುವಂಥದ್ದನ್ನು ಅಲ್ಲಿ ಅವ್ರು ಮೆನ್ಷನ್ ಮಾಡಿದರು. ಬಹುಶಃ ಇವತ್ತು ವಿಜಯಲಕ್ಷ್ಮಿ ತಮ್ಮ ಪೋಸ್ಟಲ್ಲಿ ಹಾಕಿರೋ ಈ ಕ್ಲಾಸ್ ಫ್ಯಾನ್ಸಿಗೆ ಕೋಟ್ ಅಂಡ್ ಕೋಟ್ ಅನ್ನುವಂಥದ್ದನ್ನು ಏನು ಹಾಕಿದ್ದಾರೆ ಜಗಿನ್, ಬಹುಶಃ ಅದನ್ನು ನೇರವಾಗಿ ಅವ್ರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಎಲ್ಲಿವರೆಗೂ ಬಂದು ನಿಂತಿದೆ ಈಗ ಸೊ ಈ ಫ್ಯಾನ್ ವಾರ್? ಈಗಾಗಲೇ ಕಂಪ್ಲೇಂಟ್ ಆಗಿದೆ, ಜೊತೆಗೆ ಇವತ್ತು ಲೈವ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸುದೀಪ್ ಅವರು. ಸೊ ಇದೆಲ್ಲದ್ರ ಬಗ್ಗೆ ಉತ್ತರ ಕೊಡಬಹುದಾ ಅನ್ನೋ ನಿರೀಕ್ಷೆಗಳು. ಅಟ್ ದ ಸೇಮ್ ಟೈಮ್ ಲೈವ್ ಬಹುಶಃ ಮಾರ್ಕ್ ಸಿನಿಮಾದ ಬಗ್ಗೆನೂ ಕೂಡ ಮಾತಾಡ್ಬೋದು. ಜಗಿನ್. ರೆಹಮಾನ್, ಖಂಡಿತ ಏನು ಅಂತಂದ್ರೆ ಸದ್ಯಕ್ಕೆ ಅಂದ್ರೆ ಯುದ್ಧದ ಮಾತು, ಸೊ ಒಂದು ಬದ್ಧ ಅನ್ನುವಂಥ ಮಾತು ಏನು ಸುದೀಪ್ ಅವರು ಹೇಳಿರ್ತಕ್ಕಂಥದ್ದು, ಸೊ ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅನ್ನುವಂಥ ಒಂದು ಡೈಲಾಗ್ ಇತ್ತು, ಅದು ಈಗ ಹಂತವಾಗಿ ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ವಿ. ಸೊ ಈ ಕ್ಷಣಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಅಂತ ಹೇಳಕೊಟ್ರೆ ಅದರ ಮುಂದುವರಿದ ಭಾಗ. ಯುದ್ಧ ಇನ್ನೂ ನಿಂತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತಾನೆ ಇದೆ. ಯಾಕಂತಂದ್ರೆ ವಿಜಯಲಕ್ಷ್ಮಿ ಅವರು ಈಗ ಸದ್ಯಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಹುಬ್ಬಳ್ಳಿ ವೇದಿಕೆ ಮೇಲೆ ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ ಅನ್ನುವಂಥದ್ದು ಹೇಳಿರ್ತಕ್ಕಂಥದ್ರ ಜೊತೆಗೆ ಕ್ಲಾಸ್ ಫ್ಯಾನ್ಸ್ ಅಂತ ಏನು ಹೇಳಿದ್ರು ಅದಕ್ಕೆ ಕೌಂಟರ್ ಆಗಿ ಇವತ್ತು ವಿಜಯಲಕ್ಷ್ಮಿ ಅವರು ಮಾತನಾಡಿರ್ತಕ್ಕಂಥದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ. ಕ್ಲಾಸ್ ಫ್ಯಾನ್ಸ್ ಆಗಿದ್ರೆ ಈ ರೀತಿ ಅಸಭ್ಯ ರೀತಿಯ ಮೆಸೇಜ್ ಗಳನ್ನ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ರೀತಿಯಲ್ಲಿ ಅದನ್ನ ಕೋಟ್ ಮಾಡಿ ಹೇಳುವಂತಹ ಉದ್ದೇಶ ಆಗಿದ್ರೆ ವಿಜಯಲಕ್ಷ್ಮಿ ಅವ್ರದ್ದು. ಇದೆಲ್ಲದರ ಜೊತೆಗೆ ಏನಂತಂದ್ರೆ ದಾವಣಗೆರೆಯಲ್ಲಿ ತಾವು ಮಾತನಾಡಿರ್ತಕ್ಕಂಥ ಮಾತುಗಳೇನಿತ್ತು ಅದನ್ನ ಅಪಾರ್ಥ ಮಾಡಿಕೊಳ್ಳುವಂತಹ ಕೆಲಸ ಆಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಇಲ್ಲಿ ವಿಜಯಲಕ್ಷ್ಮಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಇವತ್ತೇನಂತಂದ್ರೆ ಅವರು ಸಿಸಿಬಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಅವಹೇಳನಕಾರಿಯಾಗಿ ಮಹಿಳೆಯರನ್ನ ನಿಂದಿಸುವಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಕೆಟ್ಟ ಕಮೆಂಟ್ ಮಾಡ್ತಾ ಇರುವಂತವರಿಗೆ ಒಂದಿಷ್ಟು ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರಿತಾ ಇರ್ತಕ್ಕಂಥದ್ದು. ಇದು ಒಂದ್ ರೀತಿ ಎಲ್ಲೋ ಸೇಡಿಗೆ ಪ್ರತಿ ಸೇಡು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಹಿಂದೆ ದರ್ಶನ್ ಅವರ ಅಭಿಮಾನಿಗಳು ಮಹಿಳೆಯರನ್ನ ನಿಂದಿಸಿ ಅಗೌರವ ತೋರಿದ್ರು ಅನ್ನುವಂತ ಕಾರಣಕ್ಕೆ ರಮ್ಯಾ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಎಲ್ಲ ಬೆಳವಣಿಗೆಗಳು ಗೊತ್ತಿರುವಂತದ್ದೇ. ಅದಕ್ಕೆ ಈ ರೀತಿಯಾಗಿ ವಿಜಯಲಕ್ಷ್ಮಿ ಅವರಿಗೆ ಒಂದು ರೀತಿ ತಿರುಗೇಟ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸೊ ಅದು ಯಾವ ರೀತಿಯ ದೂರುಗಳನ್ನ ದಾಖಲು ಮಾಡಿದ್ದಾರೆ, ಅದೆಲ್ಲಕ್ಕೂ ಯಾವ ರೀತಿ ಮುಂದೆ ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡುವಂಥದ್ದು ಒಂದು ಕಡೆ. ಆದ್ರೆ ಈಗ ಸದ್ಯಕ್ಕೆ ಸುದೀಪ್ ಅವರು 7 ಗಂಟೆಗೆ ಒಂದು ಲೈವ್ ಬರುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಸೊ ಸಹಜವಾಗಿ ಏನಂತಂದ್ರೆ ಈಗ ಸದ್ಯಕ್ಕೆ 7 ಗಂಟೆಗೆ ಒಂದು ಕಡೆ 45 ಸಿನಿಮಾ ರಿಲೀಸ್ ಆಗ್ತಾ ಇರತಕ್ಕಂಥದ್ದು, ಅಭಿಮಾನಿಗಳು ನೋಡೋಕೆ ಸಿದ್ಧರಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇಲ್ಲಿ ಮಾರ್ಕ್ ಸಿನಿಮಾ ನಾಳೆ ಬೆಳಗ್ಗೆಯಿಂದ ಆರಂಭ ಆಗುತ್ತೆ ಶೋ. ಆದ್ರೆ ಸುದೀಪ್ ಅವರು 7 ಗಂಟೆಗೆ ಲೈವ್ ಬರುವಂತದ್ರ ಮುಖಾಂತರ ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಏನಾಗ್ತಾ ಇದೆಯೋ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸುದೀಪ್ ಅವರು ಒಂದು ಕಡೆ ಈಗ 2 ದಿನಗಳ ಹಿಂದಷ್ಟೇ ಮಾತಾಡಿ ಅದಕ್ಕೆ ಸ್ಪಷ್ಟನೆಯನ್ನ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಬಟ್ ಇದು ವಿವಾದ ಒಂದಲ್ಲ ಒಂದು ರೂಪದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾನೆ ಇದೆ. ಸೊ ಇಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಹಾಗಾದ್ರೆ ಕ್ಲಾಸ್ ಫ್ಯಾನ್ಸ್ ಆಗಿದ್ರೆ ಈ ರೀತಿಯ ಅಸಭ್ಯ ಕಮೆಂಟ್ ಗಳನ್ನ ಮಾಡುವಂತದ್ದು ಎಷ್ಟು ಸರಿ ಅಂತ ರೀತಿಯಲ್ಲಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಇವೆಲ್ಲವೂ ಕೂಡ ಆಯಾ ಸ್ಟಾರ್ಗಳ
ಒರಿಜಿನಲ್ ಅಕೌಂಟ್ಗಳ ಫೇಕ್ ಅಕೌಂಟ್ಗಳ ಮುಖಾಂತರ ಇದನ್ನ ಪ್ರಚೋದಿಸುವಂತ ಕೆಲಸಗಳಾಗುತ್ತಾ ಅನ್ನುವಂಥದ್ದನ್ನ ತನಿಖೆ ನಂತರವೇ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ಈ ಒಂದು ಇಡೀ ಸ್ಯಾಂಡಲ್ವುಡ್ ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಟ ನಟಿಯರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಪೈರಸಿಯ ಯುದ್ಧ ಆದ್ರೆ ಅದು ಎಲ್ಲಾ ಸ್ಟಾರ್ಗಳು ಸೇರಿ ಅದನ್ನ ನಿಲ್ಲಿಸುವಂತ ಪ್ರಯತ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇವತ್ತು 7 ಗಂಟೆಗೆ ಸುದೀಪ್ ಅವರು ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ಯಾವ ರೀತಿಯ ಉತ್ತರವನ್ನ ಕೊಟ್ಟು ಈ ವಿವಾದಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಜಗಿನ್.